ಕೆಲವರು ಒಂದು ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತಾರೆ. ಅವರು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಮಾತುಗಳಿಂದ, ಕೆಲವೊಮ್ಮೆ ವ್ಯಂಗ್ಯದಿಂದ, ಕೆಲವೊಮ್ಮೆ ನಿಮ್ಮನ್ನು ಕೆಳಗೆ ತೋರಿಸಲು. ಅವರೇನು ಬಯಸುತ್ತಾರೆ ಗೊತ್ತೇ? ನಿಮ್ಮ ಪ್ರತಿಕ್ರಿಯೆ. ಯಾಕೆಂದರೆ ನೀವು ಕೋಪಗೊಂಡರೆ ಅವರು ಗೆದ್ದಂತೆ. ನಿಮ್ಮ ಮನಸ್ಸನ್ನು ಇನ್ನಷ್ಟು ಬಲವಾಗಿಸಲು ಬಯಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೀಗ ಒಂದು ಬಹಳ ಮುಖ್ಯವಾದ ತಂತ್ರವನ್ನು ನೋಡೋಣ. ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದಾಗ ನಿಮ್ಮ ಮನಸ್ಸು ತಕ್ಷಣ ಪ್ರತಿಕ್ರಿಯಿಸಲು ಬಯಸುತ್ತದೆ. ಆ ಕ್ಷಣದಲ್ಲಿ ನೀವು ಮಾಡಬೇಕಾದ ಮೊದಲ ಕೆಲಸವೇನು ಗೊತ್ತೇ? ಒಂದು ನಿರ್ಧಾರ ತೆಗೆದುಕೊಳ್ಳುವುದು. ಯಾರಾದರೂ ನಿಮ್ಮನ್ನು ಅವಮಾನಿಸಲು ಪ್ರಯತ್ನಿಸಿದರೆ ಮೊದಲಿಗೆ ನಿಮ್ಮನ್ನೇ ಕೇಳಿಕೊಳ್ಳಿ, ನೀವು ಗೆಲ್ಲಬೇಕೇ ಅಥವಾ ಎದುರಾಳಿ ಗೆಲ್ಲಬೇಕೇ? ಯಾಕೆಂದರೆ ನೀವು ಕೋಪದಿಂದ ತಕ್ಷಣ ಪ್ರತಿಕ್ರಿಯಿಸಿದರೆ ಎದುರಾಳಿಗೆ ಬೇಕಿದ್ದದ್ದೇ ಆಗುತ್ತದೆ. ಅವರು ಬಯಸಿದ್ದದ್ದೇ ನಿಮ್ಮ ಕೋಪ. ಆದರೆ ನೀವು ಶಾಂತವಾಗಿದ್ದರೆ ಅವರು ನಿರೀಕ್ಷಿಸಿದ್ದ ಪ್ರತಿಕ್ರಿಯೆ ಅವರಿಗೆ ಸಿಗುವುದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ಈ ನಿರ್ಧಾರ ಮಾಡುವ ಆ ಕೆಲವು ಕ್ಷಣಗಳಲ್ಲಿ ನಿಮ್ಮ ಗಮನ ಸ್ವಲ್ಪ ವಿಚಲಿತವಾಗುತ್ತದೆ. ಆ ಸಮಯದಲ್ಲಿ ನಿಮಗೆ ಸ್ವಲ್ಪ ಸಮಯ ಸಿಗುತ್ತದೆ. ಆ ಕೆಲವೇ ಕ್ಷಣಗಳಲ್ಲಿ ಒಂದು ಆಳವಾದ ಉಸಿರೆಳೆದುಕೊಳ್ಳಿ. ಅದು ನಿಮ್ಮ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸುತ್ತದೆ. ಆ ಕ್ಷಣದಲ್ಲಿ ನೀವು ಸರಿಯಾಗಿ ಯೋಚಿಸಬಹುದು ಮತ್ತು ಸರಿಯಾದ ಪ್ರತಿಕ್ರಿಯೆಯನ್ನು ಆಯ್ಕೆ ಮಾಡಬಹುದು. ಕೋಪ ಒಂದು ಕ್ಷಣಿಕ ಭಾವನೆ, ಆದರೆ ಅದರ ಪರಿಣಾಮಗಳು ದೀರ್ಘಕಾಲ ಉಳಿಯಬಹುದು. ಒಂದು ಕ್ಷಣದ ಕೋಪದಿಂದ ಸಂಬಂಧಗಳು ಮುರಿಯಬಹುದು, ಗೌರವ ಕಡಿಮೆಯಾಗಬಹುದು. ಆದ್ದರಿಂದ ಪ್ರತಿಕ್ರಿಯಿಸುವ ಮೊದಲು ಸ್ವಲ್ಪ ಯೋಚಿಸುವುದು ಮನಸ್ಸಿನ ಪರಿಪಕ್ವತೆಯ ಲಕ್ಷಣ. ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದಾಗ ಒಂದು ವಿಷಯ ನೆನಪಿಡಿ: ನೀವು ಕೋಪಗೊಂಡರೆ ಅವರು ಗೆದ್ದಂತೆ. ಆದರೆ ನೀವು ಶಾಂತವಾಗಿದ್ದರೆ ನೀವು ನಿಮ್ಮ ಮನಸ್ಸಿನ ಮಾಸ್ಟರ್. ನಿಮಗೆ ಯಾವಾಗಲಾದರೂ ಯಾರಾದರೂ ಉದ್ದೇಶಪೂರ್ವಕವಾಗಿ ಪ್ರಚೋದಿಸಿದ ಅನುಭವ ಇದೆಯೇ? ನೀವು ಹೇಗೆ ಪ್ರತಿಕ್ರಿಯಿಸಿದ್ದೀರಿ? ಕಮೆಂಟ್ನಲ್ಲಿ ಹೇಳಿ. ಈ ಭಾಗದಲ್ಲಿ ನಾವು ಪ್ರಚೋದನೆಯಾಗಿದಾಗ ಶಾಂತವಾಗಿರುವುದು ಹೇಗೆ ಎಂದು ನೋಡಿದೆವು. ಆದರೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇದೆ. ಯಾರಾದರೂ ಪದೇ ಪದೇ ನಮ್ಮನ್ನು ನೋಯಿಸುತ್ತಿದ್ದರೆ ಅಥವಾ ನಮ್ಮ ಶಾಂತತೆಯನ್ನು ದುರುಪಯೋಗಪಡಿಸಿಕೊಂಡರೆ ಆಗ ನಾವು ಏನು ಮಾಡಬೇಕು? ಅದರ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮೈಂಡ್ ಮಾಸ್ಟರಿ ಭಾಗ 4: ಶಾಂತ ಗಡಿಗಳನ್ನು ನಿರ್ಮಿಸುವುದು. ಆದ್ದರಿಂದ ಮುಂದಿನ ಭಾಗವನ್ನು ತಪ್ಪದೇ ನೋಡಿ.